Hi all. So the next derivation, expression for mutual inductance of two long coaxial solenoids of same length. ನೋಡಿ ಇಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ ಚಿತ್ರದಲ್ಲಿ, ಬಟ್ ಎರಡು ಕೂಡ ಸೇಮ್ ಲೆಂತ್ ಇದೆ, ಬಟ್ ಏರಿಯಾ ಡಿಫ್ರೆಂಟ್ ಆಗಿದೆ. ಓಕೆನಾ? ಸೊ ಈ ಥರ ಅಂತ ಅಂದ್ಕೊಂಡ್ರೆ, ಸೊ ಸೇಮ್ ಲೆಂತ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇದ್ರದ್ದು ಏರಿಯಾ ಜಾಸ್ತಿ ಇದೆ, ಇದ್ರ ಏರಿಯಾ ಕಡಿಮೆ ಇದೆ. ಸೊ ಆ ಥರ ಇಟ್ಟಿದ್ದೀವಿ. ಓಕೆನಾ? ಫೈನ್. ಈಗ ಇಲ್ಲಿ ಏನೇನು ಅಂತ ಚಿತ್ರದಲ್ಲಿ ಏನೇನಿದೆ ಅಂತ ಅರ್ಥ ಮಾಡ್ಕೊಬೋಣ. ಫಸ್ಟು ಇಲ್ಲಿ S1 ಅನ್ನೋದು ಒಂದು ಸೊಲನಾಯ್ಡು, S2 ಅನ್ನೋದು ಇನ್ನೊಂದು ಸೊಲನಾಯ್ಡು. S1 ರೇಡಿಯಸ್ ಆಫ್ ಕರ್ವೇಚರ್ ಬಂದು R1, S2 ರೇಡಿಯಸ್ ಆಫ್ ಕರ್ವೇಚರ್ ಬಂದು R2 ದೊಡ್ಡದು. ಓಕೆನಾ? ಅಂಡ್ N1 ಬಿ ದಿ ನಂಬರ್ ಆಫ್ ಟರ್ನ್ಸ್ ಇನ್ S1 ಅಂಡ್ N2 ಬಿ ದಿ ನಂಬರ್ ಆಫ್ ಟರ್ನ್ಸ್ ಇನ್ S2. ಬಟ್ ದ ಲೆಂತ್ ಆಫ್ two solenoids, that is S1 and S2 is equal, that is L. ಓಕೆ, ಎರಡರದ್ದು ಲೆಂತ್ ಸೇಮ್ ಇದೆ, ದಟ್ ಈಸ್ L. ಓಕೆ, ಇಲ್ಲಿ I1 ಬಿ ದಿ ವೆರಿ ವೆರಿ ಇಂಪಾರ್ಟೆಂಟ್. ಏನೇನು ಅಂತ ಬರ್ಬಿಡೋದು. ಫಸ್ಟು S1 ಆ್ಯಂಡ್ S2 ಅಂದರೆ ಏನು ಅಂತ ಹೇಳಿದ್ವಿ. ಟೂ ಸೊಲನೈಡ್ಸ್ ವೇರ್ S2 ಸಸ್ಪೆಂಡ್ಸ್ ದಿ ಸೊಲನೈಡ್ S1. ಕರೆಕ್ಟಾ? ಒಂದೇ ಇದು S1 ಅಂದರೆ ಇದು S2 ಈ ಥರ ಇಟ್ಟಿದೆ. ಓಕೆನಾ? ಸಸ್ಪೆಂಡ್ ಆಗಿದೆ. ಸೊ S1 is suspended by S2. ಓಕೆನಾ? ಆ ಥರ. ಸೊ ಎರಡರ ಆ್ಯಕ್ಸಿಸ್ ಏನಾಗ್ತಾ ಇದೆ, ಒಂದೇ ಎರಡರದ್ದು ಆ್ಯಕ್ಸಿಸ್ ಕೂಡ ಏನಾಗಿದೆ, ಕೋಇನ್ಸೈಡ್ ಆಗಿದೆ. ಓಕೆನಾ? ಇವಾಗ R1 and R2 ಆರ್ ದಿ ರೇಡಿಯಸ್ ಆಫ್ ಕರ್ವೇಚರ್ ಆಫ್ S1 and S2. ಅದು ಕೂಡ ಗೊತ್ತಾಯ್ತು ನಿಮಗೆ. ಓಕೆ, ಅಂಡ್ N1 and N2 ಬಿ ದಿ ನಂಬರ್ ಆಫ್ ಟರ್ನ್ಸ್ ಆಫ್ S1 and S2 ರೆಸ್ಪೆಕ್ಟಿವ್ಲಿ, ಅಂಡ್ L ಬಿ ದಿ ಲೆಂತ್ ಆಫ್ ಈಚ್ ಸೊಲನಾಯ್ಡ್. ಓಕೆ, ಅದಾದಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ I1 and I2 ಬಿ ದಿ ಕರೆಂಟ್ಸ್ which are flowing in S1 and S2 respectively. ಓಕೆನಾ? ಇಲ್ಲಿ ನಿಮಗೆ ಗೊತ್ತಾಗಬೇಕು, ನಾವು ಇಲ್ಲಿ ಕರೆಂಟ್ ಕೊಡ್ತಾ ಇರೋದು ಯಾವುದಕ್ಕೆ ಅಂತಂದರೆ S2 ಕೊಡ್ತಾ ಇದ್ದೀವಿ. ಓಕೆನಾ? ಸೊ S2 is going to produce a magnetic field. That magnetic flux field ಅಂದರೆ the magnetic field lines linked with this first one, that is S1, is going to be magnetic flux linked with S1 ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಕರೆಂಟ್ S1 ನಲ್ಲಿ S2 ನಲ್ಲಿ ಫ್ಲೋ ಆದರೆ S1ಗೆ EMF ಇಂಡ್ಯೂಸ್ ಆಗ್ತಾ ಇದೆ. ಸೊ ಇವಾಗ ನಾವು ಫೈಂಡ್ ಔಟ್ ಮಾಡ್ತಿರೋದು ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ S1 ವಿತ್ ರೆಸ್ಪೆಕ್ಟ್ ಟು S2. ವೆರಿ ವೆರಿ ಇಂಪಾರ್ಟೆಂಟ್. ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ S1 ವಿತ್ ರೆಸ್ಪೆಕ್ಟ್ ಟು S2 ಅಂತ ಹೇಳ್ತೀವಿ. ಓಕೆನಾ? ಸೊ ಅದನ್ನ ಹೆಂಗೆ ಡಿನೋಟ್ ಮಾಡ್ತೀವಿ ಅಂತಂದರೆ M12 ಅಂತ ಡಿನೋಟ್ ಮಾಡ್ತೀವಿ. M12 ಅಂದರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಕಾಯಿಲ್ 1 with respect to coil 2, mutual inductance of solenoid 1 with respect to solenoid 2 ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ವಿಚ್ ಈಸ್ ಈಕ್ವಲ್ ಟು ಏನು ಹೇಳ್ತೀವಿ ಅಂತಂದರೆ N5 ಅಂತ ಹೇಳ್ತೀವಿ. N5 ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ದಟ್ ಈಸ್ ನಥಿಂಗ್ ಬಟ್ ವಾಟ್? ಫ್ಲಕ್ಸ್ ಲಿಂಕೇಜ್ ಅಂತ ಹೇಳ್ತೀವಿ. ಕರೆಕ್ಟಾ? ಗೊತ್ತಾಗ್ತಾ ಇದೆಯಾ? ಸೊ ಫ್ಲಕ್ಸ್ ಲಿಂಕೇಜ್ ಅಪಾನ್ ಕರೆಂಟ್. ಇವಾಗ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಓಕೆನಾ ಸರ್? ಇಲ್ಲಿ ಯಾವ ಎನ್, ಇಲ್ಲಿ ಯಾವ ಫೈ, ಇಲ್ಲಿ ಯಾವ ಕರೆಂಟ್ ಬರೀಬೇಕು ಸರ್ ಅಂತ ನೀವು ಕೇಳೋದಾದ್ರೆ, ನಂಬರ್ ಆಫ್ ಟರ್ನ್ಸ್ ಅಂತಂದ್ರೆ ಫಸ್ಟ್ ಕಾಯಿಲ್ ಬರ್ತೀನಿ N ಅಂತ. ಯಾಕೆಂದ್ರೆ ಅದಕ್ಕೆ ಫ್ಲಕ್ಸ್ ಲಿಂಕ್ ಆಗ್ತದೆ. ಓಕೆ, ಫ್ಲಕ್ಸ್ ಲಿಂಕ್ ಆಗ್ತಿರೋದು ಫಸ್ಟ್ ಕಾಯಿಲ್ ಆಗಿರೋದ್ರಿಂದ 5-1 ಅಂತ ಬರೀತೀನಿ. ಓಕೆ, ಬಟ್ ಕರೆಂಟ್ ಯಾವ್ದು ಸರ್ ಬರೀಬೇಕಾಗಿರೋದು ಅಂತಂದ್ರೆ ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಆಕ್ಚುಲಿ N1 ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I2. ಯಾಕೆಂದರೆ ಕರೆಂಟ್ ಫ್ಲೋ ಆಗ್ತಿರೋದು ಯಾವುದರಲ್ಲಿ? ಸೆಕೆಂಡ್ ಕಾಯಿಲಲ್ಲಿ. ಚೇಂಜ್ ಇನ್ ಕರೆಂಟ್ ಚೇಂಜ್ ಆಗ್ತಿರೋದು ಇಲ್ಲಿ I2 S2ನಲ್ಲಿ. ಸೆಕೆಂಡ್ ಸೊಲನಾಯ್ಡಲ್ಲಿ ಕರೆಂಟ್ ಚೇಂಜ್ ಆದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ದಟ್ EMF ಇಂಡ್ಯೂಸ್ ಆಗ್ತಾ ಇದೆ ಎಲ್ಲಿ? S1ನಲ್ಲಿ, ಬಿಕಾಸ್ ಆಫ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, N1 is directly proportional to I2. Therefore M12 is equal to N1 upon I2 ಆಗುತ್ತೆ. ಗೊತ್ತಾಗಬೇಕು ನಿಮಗೆ. ಓಕೆನಾ? ಸೊ ಈ ಡಿರೆಕ್ಷನ್ ಸ್ವಲ್ಪ ಕಷ್ಟ ಇದೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. N1 is directly proportional to I2. N1 is equal to M12. M12 ಅಂದರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ S1 ವಿತ್ ರೆಸ್ಪೆಕ್ಟ್ ಟು S2. ಓಕೆನಾ? ಇಂಟು I2. ಮೇಶ್ I2 ಯಾಕೆ ಬರೋದು ಅಂತ ಗೊತ್ತಾಗಬೇಕು ಪಾಪು. ಓಕೆನಾ? ಯಾಕೆ ಅಂತಂದರೆ ಕರೆಂಟ್ ಫ್ಲೋ ಆಗ್ತಾ ಇರೋದು S2ನಲ್ಲಿ, ವೇರಿ ಆಗ್ತಿರೋದು S2ನಲ್ಲಿ. ಆ ವೇರಿ ಆಗ್ತಿರೋ S2 ಏನಾಗುತ್ತೆ, ಬಿಕಾಸ್ ಆಫ್ ದ್ಯಾಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ, ವಿಚ್ ಇಸ್ ಲಿಂಕ್ಡ್ ವಿತ್ ದಿ ಸೊಲನಾಯ್ಡ್ S1. ಸೊ ಹಾಗಾಗಿ I2 ಬರೆದಿದ್ದೀನಿ. ಓಕೆ, ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ
ವಾಟ್ ಈಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ಸೊಲನಾಯ್ಡ್ S1 ದಟ್ ಈಸ್ φ1 ಅದನ್ನು ಫೈಂಡ್ ಔಟ್ ಮಾಡಿ ಇದ್ರೊಳಗಡೆ ಹಾಕ್ಬಿಡ್ಬೇಕು. ಇಲ್ಲೊಂದು ಡೈಲಾಗ್ ಏನು, ಫ್ಲಕ್ಸ್ ಲಿಂಕ್ಡ್ ವಿತ್ S1 ಡ್ಯೂ ಟು S2 ವಾಟ್ ಈಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ S1 ಅಂತ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಫ್ಲಕ್ಸ್ φ ಈಸ್ ಈಕ್ವಲ್ ಟು ಏನಪ್ಪ ಅಂದರೆ B ಇಂಟು A, ಕರೆಕ್ಟಾ? ನಾವು ಇವಾಗ ಯಾವ ಫ್ಲಕ್ಸ್ ಲಿಂಕ್ ಆಗ್ತಿರೋದು S1 ಇನ್ ಫ್ಲಕ್ಸ್ ಲಿಂಕ್ ಆಗ್ತಿರೋದನ್ನ φ1 ಅಂತ ಕರಿತೀನಿ, ಅದನ್ನೇ ಇಲ್ಲಿ ಬರ್ತಿರೋದು φ1. ಓಕೆ ಫೈನ್. ಈಗ ಸರ್ ಯಾವ ಬಿ ಯಾವ ಎ ಅಂತ ನೀವು ಇವಾಗ ಚೆಕ್ ಮಾಡಬೇಕು. ಓಕೆನಾ? ಇವಾಗ ನೋಡಿ ಪಾಪು, ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸ್ ಮಾಡ್ತಾ ಇರೋರು ಯಾರು ಅನ್ನೋದು ಇಂಪಾರ್ಟೆಂಟ್. ಪ್ರೊಡ್ಯೂಸ್ ಮಾಡ್ತಾ ಇರೋರು ಯಾರು? ಸೆಕೆಂಡ್ ಕಾಯಿಲ್, ಕರೆಕ್ಟಾ? ಬಿಕಾಸ್ ಆ ಒಂದು ಸೆಕೆಂಡ್ ಕಾಯಿಲ್ ಅಲ್ಲಿ ಏನಾಗ್ತಾ ಇದೆ, ಕರೆಂಟ್ ವೇರಿ ಆಗ್ತಾ ಇದೆ. ಸೊ ದಟ್ ಈಸ್ ವೈ ನಾನೇನ್ ಮಾಡ್ತೀನಿ, B2 ಅಂತ ಹೇಳ್ತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ B2 ಈಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಸೊಲನಾಯ್ಡ್ S2. ಓಕೆ, ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ತುಂಬಾ. ಏರಿಯಾ ಯಾವ್ದು ಬರಿತೀವಿ ಸರ್ ಅನ್ನೋದು ಇಂಪಾರ್ಟೆಂಟ್ ತುಂಬಾ. ಏರಿಯಾ ಯಾವ್ದು ಬರೆಯೋಣ ಸರ್? A1 ಬರಿಬೇಕಾ A2 ಬರಿಬೇಕಾ? ವೇರ್ A1 and A2 ಆರ್ ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ S1 and S2 ರೆಸ್ಪೆಕ್ಟಿವ್ಲಿ. S1 A1 S2 A2. ಓಕೆನಾ? ಯಾವುದು ಬರೀಬೇಕು ಅಂತಂದ್ರೆ A1 ಬರಿಬೇಕು. ಫ್ಲಕ್ಸ್ ಲಿಂಕ್ ಆಗ್ತಿರೋದು ಇದಕ್ಕೆ. ಸರ್ ಆದ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತಿರೋದು ದೊಡ್ಡದಲ್ವಾ ಸರ್ ಅಂತ ಹೇಳಿದಾಗ, ಇಲ್ಲಿ ನೋಡಿ, ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಸಪೋಸ್ ಇದು ಇಷ್ಟು ಫ್ಲಕ್ಸ್ನ ಅಥವಾ ಇಷ್ಟು ಫೀಲ್ಡ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ವಿತ್ ದೊಡ್ಡ ಕಾಯಿಲಲ್ಲಿ ಇಷ್ಟು ಹೋಗ್ತಾ ಇದೆ ಅಂತ ಇಟ್ಕೊಂಡ್ರೆ, ದಿಸ್ ಮಚ್. ಓಕೆನಾ? ಇಷ್ಟು ಬರ್ತಾ ಇದೆ ಅಂತ ಇಟ್ಕೊಂಡ್ರೆ, ಬಟ್ ಒಳಗಡೆ ಇರೋ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಯಾವುದು? ವಾಟ್ ಇಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಒನ್ ಅಂದ್ರೆ ಇಷ್ಟೇ. ಬಿಕಾಸ್ ಅದ್ರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇರೋದೇ ಇಷ್ಟೇ. ಬಾಕಿದ ಏನಾಗುತ್ತೆ, ಇವಾಗ ನೋಡಿ, ಇದಿಷ್ಟು ಪ್ರೊಡ್ಯೂಸ್ ಮಾಡಿದ್ರು ಕೂಡ, ಇದು ಹಿಂಗೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಕೂಡ, ಬಟ್ ಒಳಗಡೆ ಇರೋದಕ್ಕೆ ಎಷ್ಟು ಲಿಂಕ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಲಿಂಕ್ ಆಗ್ತಾ ಇದೆ, ಇದೆಷ್ಟು ಏರಿಯಾ ಇದೆ ಅಷ್ಟು ಮಾತ್ರ. ಬಾಕಿದೆಲ್ಲ ಏನಾಗ್ತಾ ಇದೆ, ಇದೇನಾಗ್ತಾ ಇದೆ, ಹೊರಗೆ ಹೋಗ್ತಾ ಇದೆ, ವಿಚ್ ಇಸ್ ನಾಟ್ ಲಿಂಕಿಂಗ್. ಕರೆಕ್ಟಾ? ಸೊ ಇದಕ್ಕೆ ಫ್ಲಕ್ಸ್, ಇದಕ್ಕೆ ಲಿಂಕ್ ಆಗ್ತಿರೋದು ಎಷ್ಟು, ಇದು ಎಷ್ಟು ಏರಿಯಾ ಇದೆ ಅದು ಅಷ್ಟು ಮಾತ್ರ ಲಿಂಕ್ ಆಗ್ತಾ ಇದೆ. ಹೋಗ್ತೀರಾ? ನೆಕ್ಸ್ಟ್ ಸರ್, ಸಪೋಸ್ ನಾವು ಇದಕ್ಕೆ ಕರೆಂಟ್ ಕೊಟ್ರೆ, ಇದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತಾರೆ, ವಾಟ್ ಈಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಒನ್ ಅಂತಂದ್ರೆ, ಅವಾಗ್ಲೂ ಕೂಡ ಇಷ್ಟನೇ ಬರೀತ್ಯಾ? ಅವಾಗ ಸರ್ ದೊಡ್ಡ ಬರಿಬೇಕಲ್ವಾ ಅಂದ್ರೆ, ಇವಾಗ ನೋಡಿ, ಇವಾಗ ಇದಿಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತಂದ್ರೆ ಇಷ್ಟು ಮಾತ್ರ ಫ್ಲಕ್ಸ್ ಲಿಂಕ್ ಆಗುತ್ತೆ ಇದಕ್ಕೆ. ಕರೆಕ್ಟಾ? ಇದಕ್ಕಿಂತ ಜಾಸ್ತಿ ಲಿಂಕ್ ಆಗಕ್ಕೆ ಸಾಧ್ಯನಾ? ಇದು ಪ್ರೊಡ್ಯೂಸ್ ಮಾಡ್ತಾ ಇರೋದು ಇಷ್ಟು ಅಂದ್ಮೇಲೆ ಇಷ್ಟು ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ. ಇನ್ನೊಂದು ಕೇಸ್ ಬರೀತೀನಿ ಇವಾಗ, ನೋಡಿ ಗೊತ್ತಾಗುತ್ತೆ ನಿಮಗೆ. ಇವಾಗ ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ ಸರ್ ಫ್ಲಕ್ಸ್ ಅಂತಂದ್ರೆ, ಈಗ ವಾಟ್ ಈಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಒನ್ ಅಂತಂದ್ರೆ ಇಷ್ಟೇನೆ. ಇದೆಷ್ಟು? ದಟ್ ಈಸ್ ನಥಿಂಗ್ ಬಟ್ ದಿ ಏರಿಯಾ ಆಫ್ ದಿಸ್ ಒನ್. ಸೊ ಇಷ್ಟು ದೊಡ್ಡದಿದ್ರು ಕೂಡ ಫ್ಲಕ್ಸ್ ಲಿಂಕ್, ಅದು ಫ್ಲಕ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಇಷ್ಟ ಆಗಿರೋದ್ರಿಂದ, ಸೊ ಅದಕ್ಕೆ ಲಿಂಕ್ ಆಗೋದು ಕೂಡ ಸ್ಮಾಲ್ ಏರಿಯಾ ಎಷ್ಟಿರುತ್ತೆ ಹಂಗಾಗಿ. ಸೊ ಎಫೆಕ್ಟಿವ್ ಏರಿಯಾ ಏನಂತ ಹೇಳ್ಬೋದು ಅಂತಂದ್ರೆ, ದ ಎಫೆಕ್ಟಿವ್ ಏರಿಯಾ ಆಫ್ ಲಿಂಕೇಜ್ ಇಸ್ ದಿ ಸ್ಮಾಲರ್ ಆಫ್ 2 ಅಂತ ಹೇಳ್ಬೇಕು. ದ ಎಫೆಕ್ಟಿವ್ ಏರಿಯಾ ಆಫ್ ಲಿಂಕೇಜ್ ಇಸ್ ದಿ ಸ್ಮಾಲರ್ ಆಫ್ 2. ಯಾಕೆ ಅಂತ ಗೊತ್ತಾಯ್ತಾ? ವೆದರ್ ಇಟ್ ಈಸ್ ಬಿಗ್ ಒನ್ ಆರ್ ಹ್ಯೂಜ್ ಒನ್, ಸೊ ಆರ್ ಸ್ಮಾಲ್ ಒನ್, ಯಾವುದೇ ತಗೊಂಡ್ರು ಕೂಡ ಫ್ಲಕ್ಸ್ ಲಿಂಕ್ ಆಗ್ತಿರೋದು ಎಷ್ಟು ಅಂತಂದ್ರೆ ಸ್ಮಾಲ್ ಏರಿಯಾ ಎಷ್ಟಿರುತ್ತೆ ಎರಡರಲ್ಲಿ ಅಷ್ಟು ಮಾತ್ರ ಲಿಂಕ್ ಆಗುತ್ತೆ. ಯಾಕೆ ಅಂದ್ರೆ ನಿಮ್ಗೆ ಇವಾಗ ತಾನೇ ಗೊತ್ತಾಯ್ತು. ಓಕೆನಾ? ಸೊ ನೆಕ್ಸ್ಟ್ ಹೋಗ್ತೀನಿ. ಸೊ ನೆಕ್ಸ್ಟ್ φ1 is equal to B ಅಂದ್ರೆ ಏನಪ್ಪ? ಮ್ಯೂ ನಾಟ್ ಎನ್ ಐ A1 ಅಲ್ಲೇ ಇದೆ, ಮ್ಯೂ ನಾಟ್. ಈಗ N1 ಬರೀತಿರೋ N2 ಬರೀತಿರೋ, B2 ಇರೋದ್ರಿಂದ ಏನು ಬರೀಬೇಕು? N2ನೇ ಬರೀಬೇಕು. B2 ಇರೋದ್ರಿಂದ ಇಲ್ಲಿ ಏನು ಬರೀಬೇಕು? I2ನೇ ಬರೀಬೇಕು. ಗೊತ್ತಾಯ್ತಾ? ವೇರ್ N1 and N2 ಆರ್ ದಿ ಟರ್ನ್ ಡೆನ್ಸಿಟೀಸ್ ಆಫ್ S1 and S2 ರೆಸ್ಪೆಕ್ಟಿವ್ಲಿ. ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ, ಅದು ನಿಮಗೆ ಗೊತ್ತಿರಲಿ. ಓಕೆನಾ? ಸೊ φ1 ಗೊತ್ತಾಯ್ತು, ಮ್ಯೂ ನಾಟ್ N2 I2 ಅಪಾನ್ A1 ಅಂತ. ಬೇಕು ಅಂದರೆ φ1 ಇನ್ನೂ ಬೇಕಾದ್ರೆ ಬರೆಯೋದಾದ್ರೆ ಮ್ಯೂ ನಾಟ್ ಟರ್ನ್ ಡೆನ್ಸಿಟಿನೇ ಅಂತ ಬರೀಬೋದಪ್ಪ. N2 ಈಸ್ ಈಕ್ವಲ್ ಟು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂದರೆ N2 ಅಪಾನ್ L ಅಂತ ಬೇಕಾದ್ರೆ ಬರೀಬೋದು. ನೀವು ಎಂತ ಬರೀಬೋದು ಇದನ್ನು ಬೇಕಾದ್ರೆ? N2 ಅಪಾನ್ L I2 A1 ಆಯ್ತು. ಸೊ ಈಗ I will call this as equation number 2. So substitute 2 in
1. ಇದನ್ನು ಇದರೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ M12 ಈಸ್ ಈಕ್ವಲ್ ಟು ಏನಾಗುತ್ತೆ, N1 ಇದೆ μ0 N2 I2 A1 ಅಪಾನ್ ಇಲ್ಲಿರೋದೇನು I2, ಇಲ್ಲಿರೋ ಒಂದು L. ಕರೆಕ್ಟಾ? ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ, I2 ಕ್ಯಾನ್ಸಲ್. ಕರೆಕ್ಟಾ? ನೆಕ್ಸ್ಟ್ ಏನು ಉಳಿಯುತ್ತೆ, M12 ಈಸ್ ಈಕ್ವಲ್ ಟು μ0 N1 N2 A1 ಅಪಾನ್ L. ಓಕೆ, M12 is equal to μ0 N1 N2 upon L into A1 ಆಯಿತು. ಹಾಗಾದರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1 ಏನಾಗುತ್ತೆ, ಆ ಫಾರ್ಮುಲಾದಲ್ಲಿ ಹಾಕಿದ್ರೆ μ0 ಏನ N1 N2 ಆಗುತ್ತೆ, N2 N1 ಆಗುತ್ತೆ. ಬಟ್ ಏರಿಯಾ ಯಾವ್ದಿರುತ್ತೋ ಸ್ಮಾಲ್ ಒಂದೇ ಹಾಕಬೇಕು ಪರ್ ಯೂನಿಟ್ ಲೆಂತ್. ಸೊ ಹಾಗಾದರೆ ಇವೆರಡು ಈಕ್ವೇಶನ್ ಇಂದ ನಾವೇನಂತ ಹೇಳ್ಬೋದು ಅಂದರೆ, so therefore M12 is equal to M21 which is equal to M ಅಂತ ಹೇಳ್ಬಿಡ್ತೀನಿ in general. Therefore M is equal to ಏನಾಗುತ್ತಪ್ಪ ಅಂದರೆ μ0 N1 N2 A upon L, where A is the area of cross section of smaller one ಅಂತ ಹೇಳ್ಬೋದು ಅಷ್ಟೇ. ಓಕೆನಾ? ಸೊ ಬೇಕು ಅಂದರೆ ಇಲ್ಲಿ ಬರೆದಿದ್ದಾರೆ, ಸೊ ಹಂಗೆ ಬರೆಯೋಣ. ಸೊ ದಟ್ ಈಸ್ A1 ಅಂತಾನೆ ಇಟ್ಕೊಳ್ಳೋಣ. ಓಕೆನಾ? ಇದು ದಿಸ್ ಈಸ್ ಫಾರ್ ಏರ್ ಕೋರ್ ಸೊಲನಾಯ್ಡ್. ಅದೇ ಯಾವ್ದಾದ್ರು ಒಂದು ಮೀಡಿಯಂ ಇದ್ರೆ ಅವಾಗ ಏನು ಮಾಡಬೇಕು, ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು μr ನ. ದೇರ್ಫೋರ್ M is equal to ಏನಾಗುತ್ತೆ μ0 μr N1 N2 upon A1 upon L ಆಗುತ್ತೆ. ಇದನ್ನು ಚೂರು ಬರೀತೀನಿ. ಸೊ ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್, ದಟ್ ಈಸ್ ವೇರ್ M is the mutual inductance between a pair of solenoids, μ0 is the permeability of free space, relative permittivity of free space μ0, relative permeability, number of turns per unit length. N1 is the number of turns per unit length of the solenoid S1, first solenoid. Second solenoid, area of cross section of inner solenoid and length of the solenoid. Okay na? This is an expression for mutual inductance of two long coaxial solenoids of same length. Very important, same length ಇದ್ದಾಗ. ಓಕೆನಾ? ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ.